ಬಿಜಾಪುರದಲ್ಲಿ ಸುತ್ತಮುತ್ತಲಿನ ಎಲ್ಲ ವೀಡಿಯೋಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈಗ ಕೊನೆಯದಾಗಿ ಗೋಲ್ ಗುಂಬಜನ್ನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಇದರಲ್ಲಿ ವಿಭಿನ್ನವಾಗಿ ಕಥೆಗಳನ್ನು ಹೇಳ್ತಾ ಹೋಗ್ತೀನಿ, ಬನ್ನಿ. ನೋಡ್ರಿ, ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆನೆಗಳನ್ನು ನಿಲ್ಲಿಸ್ತಾ ಇದ್ರು. ಈ ಮೆಟ್ಲುಗಳದವಲ್ಲ, ಇದು ಇನ್ನೂ ಹೈಟ್ ಇತ್ತು, ಈಗೆಲ್ಲ ನಾಶ ಐತೆ. ಈ ಆನೆ ಮೇಲೆ ಕೂತ್ಕೋಬೇಕು ಅಂದ್ರೆ ಇದ್ರ ಮೇಲೆ ಏರಿ ಆನೆ ಮೇಲೆ ಕೂರ್ತಕ್ಕಂಥ ಸ್ಥಳ ಇದು. ಬನ್ನಿ, ಇದು 1, 2, 3, 4 ಈಗ ಸರ್ವನಾಶ ಆಗಿದೆ ಕಾಲಕ್ರಮೇಣ. ಈಗ ಗೋಲ್ ಗುಂಬಜ್ ಒಂದು ಉಳ್ಕೊಂಡಿದೆ. ಬನ್ನಿ, ಆಮೇಲೆ ಈ ಕಡೆ ಕೈ ಮಾಡ್ರಿ. ಈಗ ಅಲ್ಲಿ ಏನ್ ನೋಡ್ತಾ ಇದ್ರು, ಅಲ್ಲಿ ಕುದುರೆಗಳನ್ನ ಸಾಕ್ತಾ ಇದ್ರು. ಕುದುರೆ ಲಾಯಗಳು ಅಂತ ಕರಿತೀವಿ. ಅದು ಹತ್ರಕ್ಕೆ ಹೋಗಿ ಆಮೇಲೆ ನಿಮಗೆ ತೋರಿಸ್ತೀವಿ. ಈಗ ಅಲ್ಲಿ ಮೇಲೆ ಏನು ಕಾಣ್ತಾ ಇದೆ ಗುಂಬಾಜು, ಇಲ್ಲಿ ಏನು ಕಾಣ್ತಾ ಇದೆ ಇದು ಕಾಂಪೌಂಡ್ ಥರ. ಇದನ್ನ ಯಾಕೆ ಕಟ್ಟಿದ್ದಾರೆ ಅಂದರೆ ಅದು ಗುಂಬಾಜು ಒಳಗಡೆ ಇದೆ. ಇಲ್ಲಿ ಏನು ಯಾಕೆ ಕಟ್ಟಿದ್ದಾರೆ ಗೊತ್ತಿಲ್ಲ ಉದ್ದೇಶ. ಇದು ಯಾಕೆಂದ್ರೆ ಗೋಲ್ ಗುಂಬಾಜು ಏಕದಮ್ ಡೈರೆಕ್ಟ್ ಕಾಣಬಾರ್ದು ಅಂತ ಈ ಮರೆ ಮಾಡಲಿಕ್ಕೋಸ್ಕರ ನಾವು ಹೆಂಗೆ ಮನೆಯಲ್ಲಿ ಬಾಗಿಲಿಗೆ ಪರದೆ ಹೆಂಗೆ ಹಾಕ್ತಿದ್ವೋ ಆ ಟೈಪ್ ಇದನ್ನ ಕಟ್ಟಿದ್ದಾರೆ. ಯಾಕೆಂದ್ರೆ ಏಕದಮ್ ದೃಷ್ಟಿ ಆಗಬಾರ್ದು. ಆನೆ ಯಾಕೆ ಹಾಕಿದ್ದಾರೆ ಅಂದರೆ, ಪುಟ ಒಂದು ನಿಮಿಷ ಸಿಸ್ಟರ್. ಆನೆಗಳನ್ನ ಯಾಕತ್ತಕ್ಕೆ ಹಾಕಿದ್ದಾರೆ ಅಂದರೆ ಈ ಗೋಲ್ ಗುಂಬಜುಗಳನ್ನ ಕಟ್ಟೋದಕ್ಕೆ ಸಹಾಯನೂ ಮಾಡಿರ್ಬೋದು. ಆಮೇಲೆ ಇದು ಶಕ್ತಿಯ ಸಂಕೇತ. ಈಗ ನೀವು ಪಿಲ್ಲರ್ಗಳನ್ನು ಹೇಗೆ ಕಟ್ತಿದ್ರು ಅನ್ನೋದನ್ನ ಇದು ನೋಡಿ, ಲಾಕ್ ಸಿಸ್ಟಮ್, ಇಂಟರ್ಲಾಕ್ ಸಿಸ್ಟಮ್ ನೋಡಿ. ಇಲ್ಲಿ ಹೋಲ್ ಮಾಡಿದ್ದಾರೆ. ಇಲ್ಲಿ ಹೋಲ್ ಮಾಡಿ ಇದು ಇದ್ರೊಳಗೆ ಅಂದಾಗ ದೊಡ್ಡ ಸಾಧ್ಯ ಆಗುತ್ತೆ. ಗುಮ್ಮಟ ಈಗ ಹಂಗೆ ವಿಡಿಯೋ ಮಾಡ್ತೀನಿ. ಏನು ಹೋಗ್ಬೋದು ಟ್ರೈನ ನೋಡಿದ್ರೆ ನಾನು ಇದೇನು ಸಾಣದು ಅಂತ. ಯಾಕೆ ಈಗ ಗೋಲ್ ಗುಂಬಜ್ ಇದ್ರಿಗೆ 2 ಕಟ್ಟಡಗಳನ್ನು ಯಾಕೆ ಕಟ್ಟಿದ್ದಾರೆ ಅಂದರೆ ಶತ್ರುಗಳು ನೇರವಾಗಿ ಗೋಲ್ ಗುಂಬಜನ್ನು ಅಟ್ಯಾಕ್ ಮಾಡಬಾರ್ದು ಅಂತ. 1, 2 2ನ್ನ ದಾಟಕ್ಕೆ ಸಾಧ್ಯ ಇಲ್ಲ. ಗೋಲ್ ಗುಂಬಜ್ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಆ ಮುಟ್ಟಕ್ಕೆ ಸಾಧ್ಯ ಇಲ್ಲದಕ್ಕೋಸ್ಕರ ಇನ್ನೂ ಇದೆ. ಮಾಹಿತಿ ಏನು ಹೇಳ್ಬೇಕು ನೋಡ್ರಿ. ಈಗ ಬಿಜಾಪುರ ಅಂದರೆ ನೆನಪಾಗದೆ ಗೋಲ್ ಗುಂಬಜ್. ನೋಡಿ ಎಂಥ ಅದ್ಭುತವಾದ ಗೋಲ್ ಗುಂಬಜ್. ಇಲ್ಲಿ ಅಥವಾ ಕಾರಂಜಿ ಇರ್ಬೋದೇನೋ. ಇಲ್ಲಿ ವಿಶೇಷ ಅಂತಂದರೆ ಈ ಗೋಲ್ ಗುಂಬಜು ಇದು ನೀರಿನ ಕೊಳ. ಅಂತಂದರೆ ಇಲ್ಲಿ ಅಲ್ಲಿ ನೀರು ಸೇರ್ಬೋದು. ಆದರೂ ಕೂಡ ಇಲ್ಲಿ ಮೆಟ್ಲೆಲ್ಲ ಇದೆ, ಇಲ್ಲಿ ನೀರನ್ನು ಉಪಯೋಗಿಸ್ಕೋಬಹುದು. ಹೆಚ್ಚು ಕಮ್ಮಿ ಸ್ನಾನದ ಗೃಹ ಅಂತಲೂ ತಿಳ್ಕೊಬೋದು. ಬಳಸಿದಂಥ ಕಲ್ಲನ್ನೇ ಪ್ರವೇಶದ್ವಾರಕ್ಕೆ ಕಲ್ಲನ್ನು ಬಳಸಿದ್ದೇ ಬೇರೆ. ಈಗ ನೀವು ಗೋಲ್ ಗುಂಬಜ್ ನೋಡ್ತಿದ್ದೀರಾ. ಈಗ ಪ್ರವೇಶ ದ್ವಾರಕ್ಕೆ ಈ ಬಳಸಿರೋ ಕಲ್ಲುಗಳೇ ಬೇರೆ. ಮೇಲ್ಗಡೆನೂ ಬೇರೆ. ನೋಡಿ ಬಾಗಿಲುಗಳು ಅಲ್ಲ, ಎಷ್ಟು ಜನ ಕೆಲಸ ಮಾಡಿರ್ಬೋದು, ಎಷ್ಟು ದಿವಸ ಮಾಡಿರ್ಬೋದು, ಹೆಂಗೆ ಫಿಟ್ ಮಾಡಿರ್ಬೋದು. ಬನ್ನಿ ಇಲ್ಲಿ ಇವತ್ತು ವಿಡಿಯೋ ತಗೊಳ್ಳಿ. ಯಾವ ಮರ ಉಪಯೋಗಿಸಿರ್ಬೋದು ನೋಡಿ. ಇದು ಆಗಿನ ಕಾಲದಲ್ಲಿ ಬೆಳಕಿಗೆ ದೀಪ ಇರ್ತಕ್ಕಂಥ ಕಂಬ. ಇದೊಂದು ಥರ ಕಲ್ಲ ಬೇರೆನೇ ಇದೆ ರೀ. ಈ ಕಲ್ಲಿನ ವಿಶೇಷತೆನೇ ಬೇರೆ.
ಇಲ್ಲಿ ಹೋಲಿದೆ. ಹೋಲಿದಲ್ಲ ಅಂದರೆ ಗಾಳಿ ಹೋಗ್ಲಕ್ರಿ. ಹಾಂ 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 ನೋಡಿ ಇಲ್ಲಿಲ್ಲ ಪ್ಯಾಕ್ ಇದೆ. ಹಾಂ ಎಲ್ಲ ಪ್ಯಾಕ್ ಮಾಡಿದ್ವಿ. ಸ್ವಲ್ಪ ಸ್ಟಾರ್ಟ್ ಮಾಡಿರಿ. ಇಲ್ಲಿ ಏನು ಅಲ್ಲೊಂದು ಇತಿಹಾಸ ಇದೆ. ಕಾಣ್ತಾ ಇದೆ. ಹಾಂ ಕಾಣ್ತಾ ಇದೆ. ಅಲ್ಲೇ ಇದು ಸಮಾಧಿ ಕಾಣ್ತಿಲ್ಲ, ಅದು ಇದೇ ಥರ ಕಲ್ಲು. ಹೇಳ್ರಿ ಇದು ಕೂತ್ಕೊಂಡು ಹೇಳ್ರಿ ಅದ್ರ ಯಾವ ಥರ ಇದು ನೋಡಿ, ಯಾವುದು ಸ್ಕ್ವೇರ್ ಇಲ್ಲ ಏನಿಲ್ಲ, ಅದನ್ನೇ ಹೇಳ್ರಲ್ಲ. ಯಾವುದೋ ಸ್ಕೇಲ್ ಇಲ್ಲ, ಏನಿಲ್ಲ, ಯಾವ ಥರ ಕಲ್ಲು ಜೋಡಿಸಿಲ್ಲ. ವಾಯ್ಸ್ ಕೊಡ್ತೀನಿ. ಇವೆಲ್ಲ ಮೇಲೆ ಎತ್ಕೊಳಕ್ರಿ ಅಂತ ಹೇಳ್ರಿ. ದಾರಿ ಇದು ಕಾಣ್ತಾ ಇಲ್ಲ. ಹಾಂ ಮೇಲೆ ಹೋಗೋಣ ಬರ್ರಿ. ಇಲ್ಲಿ ಏರಿ ಇರಲಿ, ಇಲ್ಲಿ ಏರಿ ಸ್ಟೆಪ್ ಬರ್ರಿ. ಈ ಕಡೆ ಒಂದು ಇದೊಂದು ದ್ವಾರ. ಹಾಂ ಇದೊಂದು ಈ ಕಡೆ ಬನ್ನಿ. ಹಾಂ ಅಷ್ಟೇ ಹಾಂ. ಇಲ್ಲೆಲ್ಲ ಕುತ್ಕೊಳಕ್ರಿ ಇದು ವ್ಯವಸ್ಥೆ. ಇಲ್ಲೇನೋ ಮಾಡ್ತಾ ಇದ್ರು ನೋಡ್ರಿ, ಏನೋ ಅರಿತಾ ಇದ್ರು ಈ ಜಾಗದಲ್ಲಿ. ಹಾಂ ಮಾಡ್ತಾ ಇದ್ರು. ಹಾಂ ಏನೋ ಮಾಡ್ತಾ ಇದ್ರು. ನಾಟಿ ಔಷಧಿ ಮೇಲಿಂದ ತೆಗೆನ್ ಬರ್ರಿ. ಮೇಲೆ ಬಂದು ಇದೇನಂತ ಇದು ವಿಷಯ ರಿಂಗ್ ಗ್ಯಾಲರಿ ಹೋಗೋಕ್ಕೆ ಮೇಲೆ ಹೋಗೋಕ್ಕೆ ದಾರಿ. ಅಷ್ಟೇ ನಿಂದ್ರಿ. ಹಾಂ ಹೋರಿ ಓಕೆ ಬನ್ನಿ. ಫಸ್ಟ್ ಸ್ಟೆಪ್ಪು ಅಂಡರ್ಗ್ರೌಂಡು. ಇದು ಅಂಡರ್ಗ್ರೌಂಡ್ ಬೇಸ್ಮೆಂಟ್. ಹಾಂ ಈಗ ಎರಡನೇದಕ್ಕೆ ಹೊಂಟಿದ್ದೀವಿ ಇಲ್ಲಿ. ಈಗ ಮೇಲ್ಗಡೆ ಎರಡನೇದಕ್ಕೆ ಇದು ಫಸ್ಟ್ ಫಸ್ಟ್ ಫ್ಲೋರ್. ಹಾಂ ಅಂತಂದರೆ ಮೆಟ್ಲು ಎಷ್ಟು ಹೈಟ್ ಇದೆ. ಮೊನ್ನೆ ಒಬ್ಬರ ಜೊತೆ ಬಂದಾಗ ಪೂರ್ತಿ ನಾವು ಅಷ್ಟೇ ರೀ. ಈಗ ಯಾರೊಬ್ಬರು ಇಲ್ಲ ಈಗ. ಈಗ ನೋಡ್ರಿ, ಇದು ಸೆಕೆಂಡ್ ಫ್ಲೋರ್. ಇಲ್ಲ ಫಸ್ಟ್ ಸ್ಟಾರ್ಟ್ ಆಯಿತು. ಫಸ್ಟ್ ಅಲ್ಲ, ಇದು ಸೆಕೆಂಡ್ ಫ್ಲೋರ್. ಹಾಂ ಸೆಕೆಂಡ್ ಫ್ಲೋರ್. ಈಗ ನಾವು ಎರಡನೇದಕ್ಕಿದ್ದೀವಿ. ಒಂದು ಆಯಿತು, ಈಗ ಎರಡನೇದು ನಾವು ಎರಡನೇ ಸಮಾನಕ್ಕಿದ್ದೀವಿ. ಈಕ್ವಲ್. ಈಗ ಮೂರನೇದಕ್ಕೆ ಹೋಗೋಣ. ಅವಾಗ ಎಷ್ಟು ಚಿಕ್ಕದಾಗಿ ಮಾಡಿದ್ದಾರೆ. ಒಬ್ಬರ ಹತ್ತಿರ ಒಬ್ರು ಇಳಿಯಕ್ಕೆ ಬರೋಲ್ಲ. ಹಾಂ ಈಗ ಯಾಕೆ ಮಾಡಿದಾರೆ ಅಂದರೆ, ಯಾಕೆ ಮಾಡಿದ್ದಾರೆ ಅಂದರೆ ಹತ್ತೋ ಪ್ರವೇಶನೇ ಬೇರೆ, ಇಳಿಯೋ ಪ್ರವೇಶನೇ ಬೇರೆ. ಅಲ್ಲ ಬರುವಾಗ ಹಾಂ ಜಾಸ್ತಿ ಜನ ನುಗ್ಗಬಾರ್ದು, ಒಬ್ಬನೇ ನುಗ್ಗಬೇಕು. ಒಬ್ಬನೇ ಹೊಡೆದ್ರೆ ಅವನು ಎದುರಾಳಿ. ಅದನ್ನ ಹೇಳ್ರಿ. ಈಗ ಯಾಕೆ ಈ ಬಾಗಿಲುಗಳನ್ನು ಬನ್ನಿ, ಬಾಗಿಲು ಲೈಟ್ ಆಫ್ ಮಾಡಿ, ಲೈಟ್ ಬನ್ನಿ. ಈಗ ಯಾಕೆ ಚಿಕ್ಕ ಬಾಗಿಲು ಮಾಡಿದ್ದಾರೆ ಅಂದರೆ, ಈಗ ಎದುರಾಳಿ ಏನೋ ಖಡ್ಗ ಹಿಡ್ಕೊಂಬಂದ, ಏನೋ ನಮ್ಮನ್ನು ನಾವು ಅವನು ಏಕ್ತಮ್ಮು ಇಬ್ಬಿಬ್ಬರು ಮೂರು ಜನ ಹತ್ತಕ್ಕಾಗಲ್ಲ. ಇದರಲ್ಲಿ ಕಲ್ಲು ಹೈಟ್ ಮಾಡಿದ್ದಾನೆ. ಅವನು ಅಕಸ್ಮಾತ್ ಬಂದರೆ ಒಬ್ಬನೇ ಬರಬೇಕು. ಬರೋ ಕತ್ತಿ ಬೀಸ್ಲಿಕ್ಕೂ ಕೂಡ ಆಗಲ್ಲ. ಕತ್ತಿ ಬೀಸ್ಲಿಕ್ಕೂ ಆಗಲ್ಲ. ಅದಕ್ಕೆ ಸಣ್ಣ ಚಿಕ್ಕ ಮಾಡಿದ್ದಾರೆ. ಅವ್ನು ಬರ್ತಾನೆ ಅಂತ ಗ್ಯಾರಂಟಿ ಗೊತ್ತಿರುತ್ತೆ ಅವ್ರಿಗೆ. ಗೊತ್ತಿರುತ್ತೆ. ಅಕಸ್ಮಾತ್ ಬಂದರೆ ತಮ್ಮ ರಕ್ಷಣೆಗೆ ಏನೇನು ಸವಲತ್ತುಗಳು ಬೇಕೋ ಎಲ್ಲದನ್ನು ಕೂಡ ಮಾಡಿದ್ದಾರೆ. ಒಂದೊಂದು ದಿನ ಭಾಳ ರಶ್ ಇರುತ್ತೆ ರೀ. ಇಲ್ಲೆಲ್ಲ ನಿಂತ್ಕೊಂಡು ಹೋಗ್ಬೇಕು ನಾವು.
ಕ್ಯೂ ಹತ್ತಿ ಬಿಡತ್ರಿ ಇಲ್ಲಿ ಹಾಂ ಇಲ್ಲಿ ಹಾಂ ಇಷ್ಟೆಲ್ಲ ಜನ ಇದು ತುಂಬಿ ಹಾಂ ಹಿಂಗೆ ಕ್ಯೂ ಹತ್ತಳ ಇವತ್ತು ಯಾರಿಲ್ಲ. ಹಾಂ ಯಾರಿಲ್ಲ ನೋಡಿರಿ ಇದು ಮೂರನೇ ಹಾಂ ನೋಡಿರಿ ಇದು ಇನ್ನು ಜಾಸ್ತಿ 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 ಅದಂಗೆ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಆಯ್ತು ಯಾಕೆಂದ್ರೆ ಅವನು ಹತ್ತದರಿಂದ ಸೋಲ್ತಾನೆ. ಹಾಂ ಹಾಂ ಅದ್ರ ಹೈಟ್ ಜಾಸ್ತಿ ಮಾಡ್ಕೊತ ಹೋದ್ರು. ಹಾಂ ರೀ ಬನ್ರಿ ಹಂಗೆ ಹೋಗುನ್ ಇನ್ನೊಂದು ಸ್ಟೆಪ್ಪಿಗೆ ಹೋಗಿ ನಿಂದ್ರಿ. ನೋಡ್ರಿ ಈಗ 4ನೇ ಸ್ಟೆಪ್ನಿಗೆ ಬಂದೀನಿ. ಸ್ವಲ್ಪ ಬನ್ನಿ ಮಾತಾಡೋಣ. ಇದನ್ನ ಹೆಂಗೆ ಕಟ್ಟಿರ್ಬೋದು? ಹಾಂ ಈಗ ಹಾಂ ಈಗ ಇದನ್ನ ಹೇಗೆ ಕಟ್ಟಿರ್ಬೋದು ಸರ್? ಎಷ್ಟು ವರ್ಷ ತಗೊಂಡಿದ್ದಾರೆ ಗೋಲ್ ಗುಂಬಜ್ ಕಟ್ಟಕ್ಕೆ? ಸುಮಾರು 33 ವರ್ಷ ಸರ್. ಅದನ್ನು 33 ವರ್ಷ ಇದು. ಹಾಂ ಅಂದರೆ ಅದೇ ಕಾಲಘಟ್ಟದಲ್ಲಿಲ್ಲ. ಹಾಂ ಇಬ್ರಾಹಿಂ ರೋಜಾ ಇರ್ಬೋದು, 2ನೇ ಆದಿಲ್ ಶಾ ಇರ್ಬೋದು, ಎಲ್ಲ ಪೂರ್ಣ ಮುಗಿಸ್ಲಿಕ್ಕೆ 25 ವರ್ಷದಿಂದ 30 ವರ್ಷ 35 ವರ್ಷ ಅಷ್ಟು ಕಾಲಘಟ್ಟ ಬೇಕು. ಮೇಲೆ ಹಿಂಗೆ ಹಿಂಗೆ ನಮ್ಮ ಅಷ್ಟು ವರ್ಷ ಬೇಕಾಗತ್ತೆ. ಹೌದಾ? ಇವತ್ತು ನಮ್ಮ ಜೊತೆ ಇದೀವಿ, ಆಯಾಸಾಗಿದೆ ಅಂದರೆ ಸುಮಾರು ಎಷ್ಟು ಒಂದು 4 ಬಂದಿವಿ ಇನ್ನೂ ನಾವು ಇನ್ನು 3 3 ಇದೆ. ಹಾಂ 3 ಇದೆ, ಇಲ್ಲ ಎರಡೇ ಇದೀವಿ. 2 ಸ್ಟೆಪ್ ಏರಬೇಕು. ಅಲ್ಲ ಇದನ್ನ ಕಟ್ಟಿದ್ರಲ್ಲ ಆದಿಲ್ ಶಾ ಅನ್ನೋರು ಇದನ್ನ ವಾಸಕ್ಕೆ ಅಂತ ಕಟ್ಟಿದ್ರು, ಸಮಾಧಿಗೆ ಅಂತ ಕಟ್ಟಿದ್ರು? ಸಮಾಧಿಗೆ ಅಂತೇಳಿ ತಮ್ಮದು ಗುರುತಿಗಾಗಿ ಅಂತಂದ್ರೆ ಅಲ್ಲ, ಅವ್ರು ಇದ್ದಾಗ ಕಟ್ಟಿದ್ರು ಸತ್ತಾಗ ಕಟ್ಟಿದ್ರು? ಅಂದರೆ ಅವ್ರು ಇದ್ದಾಗನೇ ಸ್ಟಾರ್ಟ್ ಆಯ್ತು ಇದು, ಇಂಥದ್ದೊಂದು ಸ್ಮಾರಕ ಕಟ್ಟೋಣ ಅಂತೇಳಿ. ಒಟ್ಟಿಗೆ ಸಾಹಿತ್ಯ ಅಂತ ಗೊತ್ತೇ ಪ್ರತಿಯೊಬ್ಬ ರಾಜ ಈಗ ನೋಡಿ ಡಾನ್ಗಳು ಏನು ಅಂಡರ್ವರ್ಡ್ ಜನ ಯಾರು ಶಾಶ್ವತವಾಗಿ ನಿಂತಿಲ್ಲ. ಇವತ್ತು ಅವನು ಹತ್ಯೆ ಮಾಡಿದರೆ ಅವ್ನ ಗ್ಯಾಂಗ್ನವ್ನು ಮತ್ತೊಬ್ಬ ಅವನು ಹತ್ಯೆ ಮಾಡ್ತಾನೆ. ಇದು ಜಗದ ನಿಯಮ ಅಂತ ಕರಿತೀವಿ ನೋಡಿ. ಅವನು ಶಾಶ್ವತವಾಗಿ ನಾರ್ಮಲಾಗಿ ಸಾಯಲ್ಲ. ಮತ್ತೆ ಅವನು ಜೈಲಿಂದ ಬಂದಮೇಲೆ ಮತ್ತೆ ಅವ್ನು ಹೇಗೆ ಸಾಯ್ತಾನೋ, ರಾಜನ ಕೂಡ ಹೆದರಿಕೆನೂ ಇತ್ತು, ಭಯನೂ. ಮತ್ತೊಬ್ಬ ರಾಜ ನಮಗೆ ದಾಳಿ ಮಾಡ್ತಾನೆ, ಅವನಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ಇಂಥ ಎಲ್ಲ ಟ್ರಿಕ್ಸ್ಗಳನ್ನು ಮಾಡ್ತಿದ್ರು. ಆ ಟ್ರಿಕ್ಸ್ಗಳನ್ನು ಹೇಗೆ ಮಾಡಿದ್ರು ಮುಂದಿನ ಏರುವಾಗ ನಿಮ್ಗೆ ತೋರಿಸ್ತೀವಿ. ಅಂದರೆ ಈಗ ಇಲ್ಲಿ ಬಂದು ಸಾಕಾಗೋಯ್ತು, ಐತಿ ಇನ್ನೂ ಭಾಳ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತೀನಿ. ಇದನ್ನ ಗೋಲ್ ಗುಂಬಜ್ ಯಾಕೆ ಕಟ್ಟಿದ, ಮತ್ತೆ ಈ ಕಲ್ಲುಗಳನ್ನ ಎಲ್ಲಿ ಸಂಗ್ರಹ ಮಾಡಿದ್ರು, ಆಮೇಲೆ ಕೆತ್ತಿದವ್ರು ಯಾರು, ಇದಕ್ಕೆ ಪ್ಲಾನ್ ಮಾಡಿ ಯಾರು ಕೊಟ್ಟರು, ಆತನ ಎಲ್ಲಿಂದ ಕರೆಸಿದ್ರು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮಿಸ್ ಮಾಡದೆ ನೋಡ್ತಾ ಇರ್ರಿ. ಹಾಂ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ, ಒಂದು 5 ನಿಮಿಷ ರೆಸ್ಟ್ ಮಾಡ್ತಿದ್ವಿ. ಚಾ ಚೂಡ್ ಎಲ್ಲೇನ್ರಿ? ಐತ್ರಿ, ಚಾ ಚೂಡ ಬಜ್ಜಿ ರೈಸ ಬಜ್ಜಿ ಜಾಸ್ತಿ ರೀ. ಆಯ್ತು ಮುಂದೆ ಹೋಗೋಣ ಬನ್ನಿ. ಅಲ್ಲ ಸರ್, ಗೇಟ್ ತಕ್ಷ ಒಳಗೆ ಹೋಗೋಣ. ತೆಗಿಯಲ್ರಿ ಈಗ ಫುಲ್ ಬಂದು ಮಾಡಿದ್ದಾರೆ. ಆಯ್ತು ಇನ್ನು ಮೇಲೆ ನೋಡೋಣ ಬರ್ರಿ. ಈಗ ನೋಡಿ, ಈಗ 3-4 ಸ್ಟೆಪ್ ಬಂದಿವಲ್ಲ, ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ಮತ್ತೆ ಗ್ಯಾಪ್ ಮಾಡಿದ್ದಾರೆ. ಅಂದ್ರೆ ಏಕ್ದಮ್ ಹಿಂಗೆ ನುಗ್ಗನ, ಅದು ಪೇಕ್ ಬಾಕ್ಲ. ಅಂದ್ರೆ ಅದು ಈಗ 3 ಸ್ಟೆಪ್ ಬರುವಾಗ ಇದು ಇನ್ನು ಲಾಸ್ಟ್ ಏನು ಬರುತ್ತಲ್ಲ, ಈಗ ಬೇರೆ ಬರುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಈಗ ಇಲ್ಲಿ ದಾರಿ ತಪ್ಪಿಸೋದು ಇಲ್ಲಿ ಗೊತ್ತಾಯ್ತ್ರಿ. ನೋಡಿ ಯಾ ಕಡೆ ಹೋಗ್ಬೇಕು ಅನ್ನೋದು ಕನ್ಫ್ಯೂಸ್. ನೋಡ್ರಿ ಇಲ್ಲಿ ಕೆಳಗಡೆ ಒಂದಿದೆ, ಈ ಕಡೆ ಹೋಗ್ಬೇಕು, ಆ ಕಡೆ.
ಈ ಕಡೆ ಬೆಳಕೈತಿ. ಹಾಂ ಈಗ ಒಂದು ದಾರಿ ತಪ್ಪಿಸೋದಿದೆ ನೋಡಿ. ನೋಡಿ ಇಲ್ಲೊಂದು ದಾರಿ ತಪ್ಪಿಸೋದಿದೆ ನೋಡಿ. ನೋಡಿ ಆ ಥರ ಕೈ ಹಾಕಿ ಒಳಗೆ ಬಿದ್ದರೆ ಗ್ಯಾರಂಟಿ ಇಲ್ಲ. ನೋಡಿ ಇಲ್ಲೊಂದು ನೋಡಿ ಕಾಣ್ತಾ ಇದೆ. ಇಲ್ಲಿ ದಾರಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಆ ಕಡೆ ಒಂದು ರಸ್ತೆ ಇದೆ ನೋಡಿ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಅಂದರೆ ದಾರಿ ತಪ್ಪಿಸೋದು. ಯಾರೇ ಬಂದ್ರು ಈ ಕಡೆ ಹೋಗ್ಬೇಕು. ಆಗಲೇ ಅದು ಗ್ಯಾಪ್ ಇತ್ತು. ಈಗ ಆಗಲೇ ನೋಡಿದ್ರಲ್ಲ, ಆ ಸ್ಟೆಪ್ನಲ್ಲಿ ಖಾಲಿ ಇತ್ತು. ಬಟ್ ಈ ಸ್ಟೆಪ್ನಲ್ಲಿ ಗೋಲ್ ಬರನೆ ಅಂತಾರೆ. ಹಾಂ, ಅಂದರೆ ದಾರಿ ತಪ್ಪಿಸುವಂಥ ತಂತ್ರಗಾರಿಕೆ. ಇದು ಏನು ಮಾಡುತ್ತೆ, ಇದು ಒಂದು ಈ ಕಡೆಯಿಂದ ಹೋದರೆ ಡೈರೆಕ್ಟ್ ಕೆಳಗಡೆ ಹೋಗಿಬಿಡುತ್ತೆ ಅಂಡರ್ಗ್ರೌಂಡ್. ಈ ಕಡೆ ಹೋದರೆ ಮೇಲ್ಗಡೆ ಹೋಗುತ್ತಾನೆ. ಅಂದರೆ ಅಲ್ಲಿ ಮೇಲ್ಗಡೆ ಅಂದರೆ ಪೂರ್ತಿ ಅಲ್ಲ, ಅಲ್ಲಿ ನಾವು ಸ್ಟೆಪ್ ಒಂದು ನೋಡ್ತಿಲ್ಲ, ಆರ್ಚ್ ಇದೆಲ್ಲ, ಅಲ್ಲೇ ಹೋಗ್ತಾರೆ. ಅದು ಗೊತ್ತಿಲ್ಲ ಇನ್ನು ಓಪನ್ ಮತ್ತೆ ಚಿಕ್ಕದಾಯ್ತು. ಹಾಂ ನೋಡಿ, ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಯಾರು ಶತ್ರು ಬಂದ್ರು ಅವನಿಗೆ ಇದು ಆಗಬೇಕು. ಮತ್ತೆ ನೋಡಿ ಇಲ್ಲಿ ದಾರಿ ತಪ್ಪಿಸೋದು ಮತ್ತೆ ನೋಡ್ತೀರಿ. ಈಗ 3ನೇ ಸ್ಟೆಪ್, ಅವನು ಮೇಲ್ಗಡೆ ಹೋಗ್ಬೇಕಾ ಕೆಳಗಡೆ. ಇದು ಮೇಲ್ಗಡೆ ಹೋಗೋದು ಅವನಿಗೆ ಭ್ರಮೆ, ಆದ್ರೆ ಕೆಳಗಡೆ ಬಂದ್ಬಿಡ್ತಾನೆ ಲಾಸ್ಟ್ ಅಂಡರ್ ಗ್ರೌಂಡ್. ಯಾವ್ದು ಮೇಲ್ಗಡೆ ಅಂತ ಕಾಣತ್ರಿ ನೋಡಿ, ಅದೇ ನೋಡ್ರಿ. ಇಲ್ಲೇ ಎಷ್ಟು ನೋಡಿ, ಅಷ್ಟು ಡಿಫ್ರೆನ್ಸ್ ಇದೆ ರೀ. ಆ ಕಡೆ ಹೋಗ್ಬಿಡ್ತು, ಇದು ಹೋಗ್ಬೇಕಾ, ಇದನ್ನ ಇದು ಸಣ್ಣದು ಇಟ್ಟಿದ್ದಾನ್ರಿ. ಈಗ ತೋರಿಸ್ತೀನಿ. ನನ್ನ ಮಗಳ ಹೆಸರು ಕರಿತೀನಿ ನೋಡಿ. ಜೋರ್ಲೆ ಗುಡ್ಡಿ ಎಕ್ಸಿಟ್ ಹೋದ್ರೆ ಆ ಕಡೆ. ಹಲೋ ಗುಡ್ಡಿ. ಆಮೇಲೆ ಇಲ್ಲಿ ಸೂಕ್ಷ್ಮವಾದ ಪೇಪರ್ ಹರಿದ್ರೆ ಎದುರು ಕೂತವ್ರಿಗೆ ಅಲ್ಲಿ ಕೇಳಿಸ್ತಿತ್ತು. ಇದು ಸಂವಾದ ಮಾಡೋದು ಅಂದರೆ ಆಸನ ಇದ್ರಿ ಅಲ್ಲಿ, ಆ ಆಸನ ಮೇಲೆ ಕೂತವ್ರು ಎದುರು ಬದ್ರು ಮಾತುಕತೆ ಆಗ್ತಿತ್ತು. ಆದಿಲ್ ಶಾ ಮತ್ತೆ ರಂಬೆ ಅಂತೇಳಿ ಅವನ ಏನು ರಾಣಿ ಇದ್ರಲ್ಲ, ನಮಗೆಲ್ಲ ಇದ್ರಾಗೆಲ್ಲ ಬಿಡ್ರಿ ನಾ ಮಾಡ್ಕೊಡ್ತೀನಿ. ಬರ್ರಿ. ನಾನು ಹಾಡ ಆಡ್ತೀನಿ, ಕೇಳ್ತೀರಾ? ಇಲ್ಲಿ ಅಲ್ಲಿ ಆಡ್ತೀನಿ, ಕೇಳಿ. ಹೌದಾ? ಹಾಂ ಒಂದು ಕಾಲದ ತಂದು ನಮ್ಮ ನಿಡೋಣಿ ಸರ್ ಹಾಡು ಹೇಳ್ತಾರೆ.
ರಾಜೇಂದ್ರ ಅಲ್ಲ ಇದು 350 ವರ್ಷದ ಏನು ಈಗ ಕಟ್ಟಿರೋ ಯಾರು ಪೇಂಟಿಂಗ್ ಮಾಡಕ್ ಹೋಗಲ್ಲ ಅಂದ್ರೆ ಗೌರ್ಮೆಂಟ್ ಪರ್ಮಿಷನ್ ಕೊಡ್ಲಿ ಯಾರು ಹೋಗೋರು ಯಾರು ಈಗ ನೋಡ್ರಿ ಇಲ್ಲಿ ಹಾಂ ಹಾಂ ಹೆಂಗೆ ಬರ್ತೀರಿ ನೋಡ್ರಿ ನೋಡ್ರಿ ಇಲ್ಲಿ ಬರುತ್ತೆ ಪೇಂಟಿಂಗ್ ಗೀಟಿಂಗ್ ನೋಡ್ರಿ ಅದು ಈಗ ಮಾತಾಡ್ರಿ ಈಗ ಈಗ ಇಲ್ಲಿ ಸಲಾಕಿ ಇದೆ. ನೀವು ಮಾತಾಡ್ರಿ. ಹಾಂ 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 ಯಾರು ಹತ್ತಿರ ಹೇಳ್ರಿ. ಬಳಸಲ್ರಿ. ಹಾಂ ಹಾಂ ನಾವು ಇದು 10,000 ಈಗ ಈಗ ಧೈರ್ಯ ಇಲ್ಲ ಅಷ್ಟ ಏ 10,000 ಹತ್ತಕ್ಕೆ ಕೈ ಇಡಿಗಳು ಅದಾವೆ. ಅವಾಗಲ್ ಮಂದಿ ಅಂದ್ರೆ ಇಡಿಗಳು ಅದಾವೆ. ಸೆಕ್ಯೂರಿಟಿಗೆ ಸಾಗುತ್ತೆ. ಇದು ಅವಾಗಲ್ ಮಂದಿ ಸರ್ ಅವಾಗಿಲ್ಲ ಎರಡು ಕಡೆ ಕಾಲು ಇಡ್ಲಿಕ್ಕೆ ಸ್ಥಳ ಇದೆ. ಆಮೇಲೆ ಕೈಯಲ್ಲಿ ಸರಪು ಹಿಡಿಬೇಕು. ಯಾಕೆಂದ್ರೆ ಅಲ್ಲಿ ಸಪೋರ್ಟ್ ಕೊಟ್ಟು ಇಲ್ಲಿ ಸರಪಣೆ ಹಾಕಿ ಮೇಲೆ ಕರ್ಕೊಂತ ಇದ್ವಿ. ಹಾಂ ಅದಕ್ಕೋಸ್ಕರ ಸರಪಣೆ ಹಾಕಿ. ಇನ್ನೂ ಜಂಗು ಹತ್ತಿಲ್ಲ. ಆಗಿನ ಕಾಲದ್ದು ಸರಪಳಿ ಇದು. ನೋಡ್ರಿ ನಾವು ಅವರೆಲ್ಲ ನಮ್ಮ ಇಂಡಿಯಾದಾಗ ಮಾಡಿದ್ದಲ್ಲ ಸರಪಣಿಗಳು, ಬೇರೆ ದೇಶದಿಂದ ತರಿಸಿರೋದು. ನಮ್ಮ ಇಂಡಿಯಾದಾಗ ಏನೋ ಕಂಡಿಡ್ದಿಲ್ಲ ಬಿಟ್ರಿ. ಇಲ್ಲೇ ಸ್ಟಾಪ್ ಆಯ್ತು. ಎಲ್ಲ ಅಲೆ ಒಡೆ ಬಂದಿದ್ದಾವೆ. ಅಲೆ ಇದು ಮುಪ್ಪಾಗ ಹೇಳ್ರಿ, ನೀವು ಯಾರು ಹತ್ತಿರಿದ್ರೆ ನಾನು ಸರಪಳಿ ಅರ್ಧ ಬಿಚ್ಚಿಕೊಡ್ತೀನಿ ಅಂತೇಳಿ. ನೋಡ್ರಿ ಈಗ ಈ ಗೋಲ್ ಗುಂಬಾಜಿಗೆ ಬರೋರು ಯಾರು ಮ್ಯಾಗ ಪೂರ್ತಿ ಮೇಲ್ಗಡೆ ಹತ್ತವ್ರಿದ್ರೆ ಪೂರ್ತಿ ಮೇಲ್ಗಡೆ ಹತ್ತುತ್ತೀನಿ ಅನ್ನೋರು, ಧೈರ್ಯ ಮಾಡೋರು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಾನು ಆ ಸರಪಣಿ ಬೇಕಾದ್ರೆ ಬಿಚ್ಕೊಡ್ತೀನಿ, ನೀವು ಒತ್ತ ಪ್ರಯತ್ನ ಮಾಡಿ. ಸರಿನಾ? ಈಗ ಹೆಂಗ್ ಬರುತ್ತೆ ತೋರಿಸ್ರಿ ಅವ್ರಿಗೆ. ಅದು ಹತ್ತುವಾಗ ಹೆಂಗಾಗತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ, ಬನ್ನಿ ಅಂತ ಹೇಳ್ರಿ. ಈಗ ನಾನು ಹತ್ತುತ್ತೀನಿ. ಇಲ್ಲ ಅದು ತೋರಿಸ್ತೀನಿ ಹೆಂಗಾಗತ್ತೆ ಅನ್ನೋದು ಮಜಾ ಅನ್ನೋದು. ಗೋಲ್ ಗುಂಬಜ್ ಹತ್ತೋ ಪ್ರಯತ್ನ ನಾನು ಮಾಡಿದ್ದೇನೆ. ಈಗ ನೋಡಿ, ಈಗ ಅಲ್ಲಿ ಕಾಣ್ತಿರೋ ಸರಪಣಿ ತೋರಿಸಿ ಸರ್. ತೋರಿಸಿ. ಈಗ ನೋಡ್ರಿ ಆ ಸರಪಣಿಯನ್ನ ಹಿಡಿದು ಹತ್ತುತ್ತೀನಿ. ಈಗ ಯಾರು ಅಲ್ಲಾಡ್ಬೇಡ್ರಿ, ನನ್ನ ವಿಡಿಯೋ ಪೂರ್ತಿ ನೋಡ್ಕೊಬೇಡ್ರಿ. ಕೊನೆಯಲ್ಲಿ ಆ ಲಾಸ್ಟಲ್ಲಿ ವಿಡಿಯೋ ಹಾಕಿರ್ತೀನಿ. ಸರಪಣಿ ಹತ್ತೋ ವಿಡಿಯೋ. ಇಲ್ಲಿವರೆಗೆ ಯಾರು ಅದು ನನಗೆ ಗೊತ್ತಿಲ್ಲ. ಇಲ್ಲಿವರೆಗೆ ಯಾರು ಹತ್ತಿಲ್ಲ ರೀ. ಹೇಳ್ತೀನಿ, ಇಲ್ಲಿ ಬರ್ರಿ. ಇಲ್ಲಿವರೆಗೆ ಲಾಸ್ಟ್ ಮುಗಿಸೋ ಎಂಡಿಗೆ ಹೇಳ್ತೀನಿ. ಇದನ್ನೀಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ರಿ. ಈಗ ಆ ಸರಪಣಿ ಏನು ಕಾಣ್ತಾ ಇದೆಯೋ ಇದುವರೆಗೂ ಯಾರು ಹತ್ತಿಲ್ಲ. ಆ ಸರಪಣಿ ಹತ್ತೋ ವ್ಯವಸ್ಥೆ ನಾನು ಮಾಡ್ತೀನಿ. ಕೊನೆಯಲ್ಲಿ ಆ ವಿಡಿಯೋ ಕ್ಲಿಪ್ ಹಾಕಿರ್ತೀನಿ, ಸಂಪೂರ್ಣ ನೋಡಿ. ಅಂದ್ರೆ ಪೂರ್ತಿ ಗುಂಬಜ್ ಮೇಲೆ ನಾನು ಪೂರ್ತಿ ಶಿಖರ ಮುಟ್ಟಿ ನಾನು ಬರ್ತೀನಿ. ನೀವು ನೋಡ್ತಾ ಇದ್ರಲ್ಲ, ಈ ಸಿಡಿಲು ಮತ್ತು ಮಿಂಚಿಗೆ ಅಂದರೆ ಈ ಗೋಳಗುಮ್ಮಟಕ್ಕೆ ಏನೂ ಆಗಬಾರ್ದು, ಅಥವಾ ಕ್ರ್ಯಾಕ್ ಆಗಬಾರ್ದು, ಅಥವಾ ಏನೂ ಇದಕ್ಕೆ ಆಗಬಾರ್ದು ಅಂತ ರೆಸಿಸ್ಟೆನ್ಸ್ ಇದಕ್ಕೋಸ್ಕರ ಕಬ್ಬಿಣದ ಒಂದು ರಾಡನ್ನು ಅಥವಾ ಪ್ಲೇಟನ್ನು ಇದನ್ನು ಅಳವಡಿಸಿದ್ದಾರೆ. ಅಲ್ಲಿಂದ ಮೇಲ್ಗಡೆ ಬಂದಿದ್ರಿ. ಹಿಂಗಾಗಿದೆ ನೋಡಿ, ಕೆಳಗಡೆ ಪೂರ್ತಿ ಅಂಡರ್ಗ್ರೌಂಡ್ಗೆ ಹೋಗುತ್ತೆ. ಓಕೆ, ಸರಪಳಿ ನಾಟ್ ಮಾತಾಡ್ರಿ. ನಿಮ್ಮ ಬಗ್ಗೆ ನಮಸ್ಕಾರ ರೀ. ನೀವು ನೋಡ್ತಾ ಇದ್ರಲ್ಲ, ಇದು ಅತ್ಯಂತ ಆಗಿನ ಕಾಲದಲ್ಲಿ ಸರಪಳಿ. ಇದು ಅಂದರೆ ಚೈನ್ ಕಾಣ್ತಾ ಇದ್ದಲ್ಲ, ಇದನ್ನು ಇರಲಿಕ್ಕೆ ಲ್ಯಾಡರ್ ತರಲಿಕ್ಕೆ ಹೋಗಿದ್ದಾರೆ ಬಿಜಾಪುರದ
ಏನು ಸ್ವಲ್ಪ ನಮ್ಮ ಫ್ರೆಂಡ್ಸ್ ಬಳಗಿದೆ ಅವ್ರಿಗೆ ಆರ್ಡ್ರ್ ತರ್ತೀನಿ ನಿಂದ್ರಪ್ಪ ಅಂತಂದರು. ಹೀಗಾಗಿ ನಮ್ಮ ಇವತ್ತು ಬಿಜಾಪುರಕ್ಕೆ ಬಂದಿದ್ದಾರೆ ನೋಡಲಿಕ್ಕೆ. ಅಣ್ಣಪ್ಪ ಆಚಾರ ತಡೀರಿ, ನಾವೆಲ್ಲ ತೊಗೊಂಡು ಬರ್ತೀವಿ ಇಲ್ಲಿ ಆರ್ಡರು ಅಂದರೆ ನುಚ್ಚುಣಿಕೆ ಅದನ್ನ ಸ್ಟೆಪ್ ತೊಗೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆಲಿ ನಾವು ಇದನ್ನು ಹತ್ತಿ ತೋರಿಸ್ತೀವಿ ರೀ. ಅವರು ಹತ್ತಾರ, ಇನ್ನೂ ಸ್ಟೆಪ್ಪು ಮೇಲ್ಗಡೆ ಅದನ್ನು ಮೇಲ್ಗಡೆ ಕಟ್ಟಿಬಿಟ್ಟಿದ್ದಾರೆ, ಅದನ್ನ ಕೆಳಗಡೆ ತೊಗೋತೀರಿ. ಸ್ಟೆಪ್ ಇಡೋದು ಅಲ್ಲಿ ಎರಡು ಕಡೆ ಕಾರ್ ಇಡೋ ವ್ಯವಸ್ಥೆ ಐತ್ರಿ. ಅದನ್ನ ಏರ್ ತೋರಿಸ್ತಾರೆ. ಫಸ್ಟ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡೋದ್ರಿ, ಅದನ್ನ ಏರೋರು ಇದ್ದೀವಿ ನಾವು. ಗಾಳಿ ಬರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹೌದು. ಮತ್ತೆ ಅಲ್ಲ, ನಾನು ಅಲ್ಲಿ ಮಾಹಿತಿ ಹೇಳ್ತೀನಿ. ಇದು ಅಲ್ಲೊಂದು ಮಾಹಿತಿ ಹೇಳ್ತೀನಿ, ಹಿಂಗೆ ವಿಡಿಯೋ ಬೇಕಾದ್ರೆ. ಹಾಂ, ಕ್ಯಾಮ್ರಾ ವರ್ಷಿಲ್ಲ ಕಾಣತ್ರಿ. ಹಾಂ ಹಾಂ, ನೀವು ಹೇಳ್ರಿ. ಈಗ ಗೋಲ್ ಗುಂಬಜಲ್ಲಿ ಏನು ನೀವು ಅಲ್ಲಿ ಸಮಾಧಿ ನೋಡ್ತಿದ್ದೀರೋ ಅದು ಒರಿಜಿನಲ್ ಸಮಾಧಿ ಅಲ್ಲ. ಒರಿಜಿನಲ್ ಸಮಾಧಿ ಇರೋದು ಯಾರಿಗೂ ಹೇಳ್ಬೇಡಿ, ಇಲ್ಲಿದೆ. ಇದರೊಳಗೆ ಇದೊಂದು ಅಂಡರ್ಗ್ರೌಂಡ್ ಇದೆ. ಇದರ ಒಳಗೆ ಸಮಾಧಿ. ಇಲ್ಲ, ಕಾಣ್ತಾ ಇದ್ದೀವಿ. ಸಮಾಧಿ ಇರೋದು ಇದರೊಳಗೆ. ಮೊಬೈಲ್ ಬಿದ್ದರೆ ಕಷ್ಟ ರೀ. ಮೊಬೈಲ್ ಬಿದ್ದರೆ ಕಷ್ಟ, ಬೀಳಲ್ಲ. ಇರಲಿ, ಸಾಕು, ಇರಲಿ. ಕಾಣಲ್ಲ ಬಿಡ್ರಿ. ಕತ್ಲಿದೆ ರೀ. ಆ ಬಾವಿ ಇದ್ದಂಗಿದೆ ನೋಡ್ರಿ, ನಾನು ಕಂಡು ಹಿಡಿದಿರೋದು. ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಬ್ಯಾಟ್ರಿ ಆಫ್ ಮಾಡಿ.